ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಯಾವುದೇ ಎಕ್ಸಾಮ್ ತೊಗೊಂಡ್ರು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಾಲಿಟಿಯಲ್ಲಿ ಭಾಳ ಪ್ರಮುಖವಾಗಿರುವಂಥ ಒಂದು ಟಾಪಿಕ್ ಅಂತಂದರೆ ಅದು ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸಮ್ ಪೋರ್ಷನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಯಾಕೆ ಇವುಗಳನ್ನು ನಾವು ಮೂಲಭೂತ ಹಕ್ಕುಗಳನ್ನು ಕರೀತಾರೆ ಅಂದರೆ, ಸೊ ಆ್ಯಕ್ಚುಲಿ ಅಂದರೆ ನೋಡಿ, ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ವ್ಯಕ್ತಿ ತನ್ನ ಒಂದು ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ತನ್ನ ಒಂದು ಏಳಿಗೆಯನ್ನು ಕಾಣಬೇಕಾದ್ರೆ ಆತನಿಗೆ ತನ್ನದೇ ಆದಂಥ ಹಕ್ಕುಗಳು ಬೇಕಾಗ್ತವೆ. ಸೊ ಹಾಗಾಗಿ ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ, ಅದಕ್ಕೆ ನಾನು ಕರಿತೀವಿ, ಅದಕ್ಕೆ ಇದನ್ನು ನಾವು ಮೂಲಭೂತ, ಫಂಡಮೆಂಟಲಿ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಪರ್ಸನ್, ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಅಂತ ಕರೀತಾರೆ. ಸೊ ಹಾಗಾಗಿ ಇವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರೀತಾರೆ. ಓಕೆನಾ? ಸೊ ಹಾಗೆ ನೋಡಿ, ಇದನ್ನು ನಮ್ಮ ಸಂವಿಧಾನದ ಪಾರ್ಟ್ 3ಯಲ್ಲಿ, ಓಕೆನಾ, ಇದನ್ನು ನಮ್ಮ ಸಂವಿಧಾನದ ಪಾರ್ಟ್ 3ಯಲ್ಲಿ ಮೆನ್ಷನ್ ಮಾಡಿದ್ದಾರೆ, 3ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ಸ್ ಎಷ್ಟು ಯಾವುದಂತಂದರೆ ಆರ್ಟಿಕಲ್ 12 to 35, 12ರಿಂದ 35ನೇ ವಿಧಿಗಳಿದೆಯಲ್ಲ, ಇವೆಲ್ಲ ವಿಧಿಗಳು ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ವಿಧಿಗಳಾಗಿದೆ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ. ಓಕೆನಾ? ಹಾಗೆ ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ, ಇವುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಇಟ್ ಈಸ್ ಬಾರ್ಡ್ ಫ್ರಾಮ್ ದಿ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಏನಂತ ಕರಿತಾರೆ, ಇವುಗಳನ್ನು ಬಿಲ್ಸ್ ಆಫ್ ರೈಟ್ಸ್ ಅಂತ ಕರೀತಾರೆ. ನೋಡಿ, ಅಮೆರಿಕಾದ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಬಿಲ್ಸ್ ಆಫ್ ರೈಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಇಟ್ ಈಸ್ ಬಾರ್ಡ್ ಫ್ರಾಮ್ ದಿ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು. ಜೊತೆಗೆ ಏನು ನಮ್ಮ ಸಂವಿಧಾನದ ಈ ಒಂದು 3ನೇ ಭಾಗ ಇದೆಯಲ್ಲ, ಮೂಲಭೂತ ಹಕ್ಕುಗಳ ಒಂದು ಭಾಗ ಇದೆಯಲ್ಲ, ಇದನ್ನ ಭಾರತ ಸಂವಿಧಾನದ ಒಂದು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ? ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅನ್ಕೊಂಡ್ರೆ, ಆಕ್ಚುಲಿ ಸೊ ಮೊಟ್ಟ ಮೊದಲಾಗಿ ನೀಡಿರುವಂಥ ಒಂದು ಹಕ್ಕುಗಳಂತ ನಾವು ಏನು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ? ಸೊ 12 to ಸೊ ಹಾಗಾಗಿ ದಟ್ ಈಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಾರೆ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹಕ್ಕುಗಳನ್ನು ಕರಿಬೋದು. ಜೊತೆಗೆ ಈ ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನಂತಂದ್ರೆ, ಆಕ್ಚುಲಿ ನಮ್ಮ ಒಂದು ದೇಶದಲ್ಲಿ ಒಂದು ರಾಜಕೀಯ ಪ್ರಜಾಪ್ರಭುತ್ವ ಅಥವಾ ಪಾಲಿಟಿಕಲ್ ಡೆಮೋಕ್ರಸಿಯನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಥವಾ ಸ್ಥಾಪಿಸುವಂಥದ್ದು ಈ ಮೂಲಭೂತ ಹಕ್ಕುಗಳ ಒಂದು ಮುಖ್ಯ ಕರ್ತವ್ಯ ಆಗಿದೆ. ಸೊ ಹಾಗಾದ್ರೆ ವಾಟ್ ಈಸ್ ಎ ಪೊಲಿಟಿಕಲ್ ಡೆಮೋಕ್ರಸಿ ಅಂದ್ರೆ, ನೋಡಿ, ಆಕ್ಚುಲಿ ಪೊಲಿಟಿಕಲ್ ಡೆಮೋಕ್ರಸಿ ಅಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಒಂದು ರಾಜಕೀಯ ಪಕ್ಷ ಸ್ಥಾಪನೆ ಮಾಡೋದಾಗಿರ್ಬೋದು, ಎಲೆಕ್ಷನ್ ಕಂಟೆಸ್ಟ್ ಮಾಡೋದಾಗಿರ್ಬೋದು, ಎಲೆಕ್ಷನ್ ಅಲ್ಲಿ ವೋಟಿಂಗ್ ಮಾಡೋದಾಗಿರ್ಬೋದು, ಇಲ್ಲಿ ಯಾವುದೇ ರೀತಿಯ ಒಂದು ಜಾತಿ, ಲಿಂಗ, ಯಾವುದೇ ರೀತಿಯ ತಾರತಮ್ಯ ಮಾಡಲಾರದೆ ಎಲ್ಲರೂ ಕೂಡ ಡೆಮೋಕ್ರೆಟಿಕ್ ಅಂತಂದ್ರೆ ಒಂದು ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ಆಕ್ಚುಲಿ ಅಂದ್ರೆ ನಾವು ರಾಜಕೀಯವಾಗಿ ಬೆಳ್ಕೊಳ್ಳೋಕೆ ಸಾಧ್ಯವನ್ನ ಮಾಡುವಂಥದ್ದು ಯಾವುದಂತಂದ್ರೆ ಅದು ಫಂಡಮೆಂಟಲ್ ರೈಟ್ಸ್. ಅದಕ್ಕೆ ಸೊ ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಒಂದು ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನ ಸ್ಥಾಪಿಸುವಂಥದ್ದು ಅಥವಾ ಟು ಎಸ್ಟಾಬ್ಲಿಷ್ ದ ಪೊಲಿಟಿಕಲ್ ಡೆಮೋಕ್ರಸಿ ಆಫ್ ದ ಇಂಡಿಯಾ ಅಂತ ಕರೀತಾರೆ, ಅಥವಾ ಸಿಟಿಜನ್ಸ್ ಅಂತ ಕರಿತೀವಿ. ಓಕೆನಾ? ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಏನಂತಂದ್ರೆ, ಆಕ್ಚುಲಿ ಏನು ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ, ಇವುಗಳು ನ್ಯಾಯ ರಕ್ಷಿತ ಹಕ್ಕುಗಳನ್ನು ಕರೀತಾರೆ ಅಥವಾ ನ್ಯಾಯಸಮ್ಮತ ಹಕ್ಕುಗಳನ್ನು ಕರೀತಾರೆ. ಇದು ಇಂಗ್ಲಿಷ್ನಲ್ಲಿ ನಾವು ಜಸ್ಟಿಸಬಲ್ ನೇಚರ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ನೀಡಿರುವಂತಹ ಯಾವುದೇ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆ ಆದಾಗ ಏನ್ ಮಾಡ್ಬೋದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂಡರ್ ಆರ್ಟಿಕಲ್ 32 ಪ್ರಕಾರ. ಅದೇ ರೀತಿ ಹೈಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡ್ಬೋದು ಅಂಡರ್ ಆರ್ಟಿಕಲ್ 226 ಪ್ರಕಾರ. ಸೊ ಹಾಗಾಗಿ ನಮಗೆ ಆಕ್ಚುಲಿ ಈ ಒಂದು ಹಕ್ಕುಗಳ ಉಲ್ಲಂಘನೆ ಆದಾಗ ನಮಗೆ ಒಂದು ನ್ಯಾಯಾಲಯಕ್ಕೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಅದರ ಮುಖಾಂತರ ಮತ್ತೆ ನಾವು ನಮ್ಮ ಹಕ್ಕುಗಳನ್ನ ಪಡಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ ಕರಿತೀವಿ ಅಂದ್ರೆ ಇವುಗಳನ್ನ ನಾವು ನ್ಯಾಯ ರಕ್ಷಿತವಾದಂತ ಹಕ್ಕುಗಳು ಅಂತ, ಅಥವಾ ದೀಸ್ ಆರ್ ದಿ ಜಸ್ಟಿಸಬಲ್ ನೇಚರ್ ಅಂತ ಕರೀತಾರೆ ಫಂಡಮೆಂಟಲ್ ರೈಟ್ಸ್ ಅನ್ನ. ಇಷ್ಟು ಗೊತ್ತಿರಬೇಕಾಗುತ್ತೆ. ಓಕೆ, ಎಸ್. ಜೊತೆಗೆ ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಏನು ನಮ್ಮ ಒಂದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರುವಂತಹ ಏನು ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ, ಇವುಗಳನ್ನ ಯಾರು ಕಾಯ್ಲಿಕ್ಕೆ ಒಂದು ಸಂವಿಧಾನ ಜವಾಬ್ದಾರಿ ಕೊಟ್ಟಿದೆ ಅಂತಂದ್ರೆ ಅದು ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಆಕ್ಚುಲಿ ನಮ್ಮ ದೇಶ ಇರುವಂತಹ ಎಲ್ಲ ನಾಗರಿಕರ ಅಥವಾ ಸಿಟಿಜನ್ಸ್ ನ ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಅಧಿಕಾರ ಇರುವಂತದ್ದು ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ರೆಫರ್ಡ್ ಆಸ್ ದ ಪ್ರೊಟೆಕ್ಟರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ. ಮೂಲಭೂತ ಹಕ್ಕುಗಳ ರಕ್ಷಕ ಯಾರಂದ್ರೆ ಗೊತ್ತಿರ್ಬೇಕು ನಿಮಗೆ, ಅದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಗೊತ್ತಿರಬೇಕು. ಓಕೆನಾ? ಜೊತೆಗೆ ಈವನ್
ಏನು ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳಿದೆಯಲ್ಲ ಇವುಗಳು ಶಾಶ್ವತವಾದಂಥ ಹಕ್ಕುಗಳಲ್ಲ. ಇವುಗಳನ್ನ ಪಾರ್ಲಿಮೆಂಟು ಯಾವಾಗ ಬೇಕಾದ್ರೂ ಕೂಡ ಏನಂತಂದ್ರೆ ಆಕ್ಚುಲಿ ಅವುಗಳನ್ನ ತೆಗೆದುಹಾಕ್ಬಹುದು, ಅಲ್ಟ್ರೇಷನ್ ಮಾಡಬಹುದು, ಮಾಡಿಫಿಕೇಶನ್ ಮಾಡಬಹುದು. ಸೊ ಹಾಗಾಗಿ ಪಾರ್ಲಿಮೆಂಟ್ಗೆ ಪವರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಎ ಸ್ಯಾಕ್ರೋಸ್ಯಾಂಕ್ಟ್ ಅಂತ ಕರೀತಾರೆ. ಇವುಗಳು ಶಾಶ್ವತ ಅಲ್ಲ. ದೇ ಆರ್ ರೀಸನಬಲ್ ರಿಸ್ಟ್ರಿಕ್ಷನ್ ಮುಖಾಂತರಗಳನ್ನು ನಾವು ಏನು ಮಾಡಿ ಸಸ್ಪೆಂಡ್ ಮಾಡಬಹುದು, ತೆಗೆದಾಗ ಕೂಡ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ಅವಕಾಶ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗೆ ಗೊತ್ತಿರಲಿ, ಕೇವಲ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮಾತ್ರನೇ ಮೂಲಭೂತ ಹಕ್ಕುಗಳನ್ನ ತೆಗೆದುಹಾಕ್ಲಿಕ್ಕೆ ಅಧಿಕಾರ ಇರುವಂತದ್ದು. ಹಾಗಾಗಿ ಯಾವುದೇ ಒಂದು ಸ್ಟೇಟ್ಗಳ ಒಂದು ಲೆಜಿಸ್ಲೇಚರ್ಗಳಿಗೆ, ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಈ ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡೋದಾಗಿರ್ಬೋದು, ತೆಗೆದುಹಾಕುವಂತ ಅಧಿಕಾರ ಇಲ್ಲ. ಇಟ್ಸ್ ಓನ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಗೊತ್ತಿರ್ಬೇಕು ನಮಗೆ. ಓಕೆನಾ? ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮಾತ್ರನೇ ಇದನ್ನ ಸೊ ಇವುಗಳನ್ನ ಅಲ್ಟ್ರೇಷನ್ ಮಾಡ್ಬೋದು, ಏನಂದ್ರೆ ತೆಗೆದುಹಾಕ್ಲಿಕ್ಕೆ ಅವಕಾಶ ಇರುವಂತದ್ದಾಗಿದೆ. ಓಕೆನಾ? ಜೊತೆಗೆ ಏನು ಈ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಇವುಗಳಲ್ಲಿ ಕೆಲವೊಂದು ನಮ್ಮ ಭಾರತೀಯ ಪ್ರಜೆಗಳಿಗೆ ಅಪ್ಲಿಕೇಬಲ್ ಅನ್ವಯವಾದರೆ, ಕೆಲವೊಂದು ಏನಂತಂದ್ರೆ ಆಕ್ಚುಲಿ ವಿದೇಶಿಯರಿಗೆ ಕೂಡ ಅಪ್ಲಿಕೇಬಲ್ ಆಗುವಂತ ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಏನು ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19, ಆರ್ಟಿಕಲ್ 29 ಅಂಡ್ ಆರ್ಟಿಕಲ್ 30 ಇದೆಯಲ್ಲ, ಸೊ ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ಓನ್ಲಿ ಅಪ್ಲಿಕೇಬಲ್ ಟು ದ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ. ಅಂದ್ರೆ 15ನೇ ವಿಧಿ, 16ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ ಇದೆಯಲ್ಲ, ಇದು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರನೇ ಅನ್ವಯವಾಗ್ತವೆ. ಉಳಿದಂತ ಏನು ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ದಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಸಿಟಿಜನ್ಸ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಏಲಿಯನ್ಸ್, ಅಥವಾ ಇದುಗಳು ನಮ್ಮ ಭಾರತೀಯ ಪ್ರಜೆಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಜೊತೆಗೆ ವಿದೇಶಿಯರಿಗೆ ಕೂಡ ಅಪ್ಲಿಕೇಬಲ್ ಆಗುವಂತ ಒಂದು ಫಂಡಮೆಂಟಲ್ ರೈಟ್ಸ್ ಗಳನ್ನು ನಮ್ಮ ಸಂವಿಧಾನದಲ್ಲಿ ಇಟ್ಟಿರುವಂತದ್ದು ಗೊತ್ತಿರಬೇಕಾಗುತ್ತೆ. ಓಕೆ, ಯಾ. ಸೊ ನೋಡಿ, ಒರಿಜಿನಲ್ ಆಗಿ ನಮ್ಮ ಸಂವಿಧಾನದಲ್ಲಿ ಟೋಟಲ್ ಆಗಿ 7 ಫಂಡಮೆಂಟಲ್ ರೈಟ್ಸ್ ಅಥವಾ 7 ಮೂಲಭೂತ ಹಕ್ಕುಗಳನ್ನ ನಮ್ಮ ಒಂದು ಮೂಲ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹೌದಾ? ಫಸ್ಟ್ ಬಂದು ಸಮಾನತೆಯ ಹಕ್ಕು ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ರೈಟ್ ಟು ಇಕ್ವಾಲಿಟಿ ಅಂತ ಕರಿತೀವಿ. ಅಂಡ್ ಆರ್ಟಿಕಲ್ ಎಷ್ಟು ಬರ್ತಿದ್ದು 14 to 18 ಇದೆಯಲ್ಲ, ಇವೆಲ್ಲವೂ ಕೂಡ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತ ಒಂದು ವಿಧಿಗಳಂತ ಕರಿತೀವಿ ನಾವು. ಅದೇ ರೀತಿ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ. ಇದನ್ನ ಆರ್ಟಿಕಲ್ ಬಂದು 19 ರಿಂದ 22ನೇ ವಿಧಿವರೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಧಿಗಳು ಕೂಡ ಆಕ್ಚುಲಿ ರೈಟ್ ಟು ಫ್ರೀಡಮ್ಗೆ ಸಂಬಂಧಪಟ್ಟಂತ ಒಂದು ವಿಧಿಗಳಾಗಿದೆ. ಅದೇ ರೀತಿ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಕರಿತೀವಿ. ಆರ್ಟಿಕಲ್ 23 to 24 ಇದನ್ನ ಇಂಗ್ಲಿಷ್ ನಲ್ಲಿ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್ ಅಂತ ಕರೀತಾರೆ. ಆರ್ಟಿಕಲ್ 23 ಮತ್ತೆ ಆರ್ಟಿಕಲ್ 24 ಸಂಬಂಧಪಟ್ಟಂತ ಒಂದು ಇದಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಬಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಇದು ಒಂದು ಇಂಗ್ಲಿಷ್ ನಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಕರೀತಾರೆ. ಸೊ ಆರ್ಟಿಕಲ್ ಬಂದು 25 ರಿಂದ 28ನೇ ಎಲ್ಲ ವಿಧಿಗಳಿದೆಯಲ್ಲ ಇವೆಲ್ಲವೂ ಕೂಡ ಆಕ್ಚುಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಂತ ವಿಧಿಗಳಾಗಿದೆ. ಅದೇ ಜೊತೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರೈಟ್ ಟು ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್ಸ್ ಅಂತ ಕರೀತಾರೆ. ಸೊ ಆರ್ಟಿಕಲ್ 29 and 30 ಇದೆಯಲ್ಲ, ಸೊ ದೀಸ್ ಆರ್ಟಿಕಲ್ಸ್ ಆರ್ ರಿಲೇಟೆಡ್ ಟು ದಿ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತ ಕರಿತೀವಿ. ಅದೇ ರೀತಿ 6ನೇ ಒಂದು ಹಕ್ಕು ಬಂದು ಆಸ್ತಿ ಹಕ್ಕು. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರೈಟ್ ಟು ಪ್ರಾಪರ್ಟಿ ಅಂತ ಕರಿತೀವಿ. ಇದು ಆರ್ಟಿಕಲ್ ಬಂದು 31ನೇ ವಿಧಿಯಾಗಿದೆ. ಜೊತೆಗೆ ಕೊನೆಯದಾಗಿ ಬಂದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಕರೀತಾರೆ. ಇದನ್ನ ಅಂಡರ್ ಆರ್ಟಿಕಲ್ 32 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಅದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಕರೀತಾರೆ. ಇದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕರೀತಾರೆ. ಇದನ್ನ ಒಂದು ಭಾರತ ಸಂವಿಧಾನದ ಹೃದಯ ಮತ್ತೆ ಆತ್ಮವಿದ್ದಂತೆ ಅಂತ ಕರೀತಾರೆ. ಯಾವುದನ್ನ? ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಕರೀತಾರೆ. ಸೊ ಹಾಗಾಗಿ ಮೂಲ ಸಂವಿಧಾನದಲ್ಲಿ ಅಂದ್ರೆ ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಬಂತಲ್ಲ ಅವಾಗ ಏನಂತಂದ್ರೆ ಆಕ್ಚುಲಿ 7 ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು 1978ರಲ್ಲಿ ಒಂದು ತಿದ್ದುಪಡಿ ಮಾಡ್ತಾರೆ ಸಂವಿಧಾನದಲ್ಲಿ. ಅದು 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ರಲ್ಲಿ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನ್ ನಮ್ಮ ಒಂದು 6th ರೈಟ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ದ ರೈಟ್ ಟು ಪ್ರಾಪರ್ಟಿ ಅಥವಾ ಆಸ್ತಿ ಹಕ್ಕಿದೆಯಲ್ಲ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸಂವಿಧಾನದಿಂದಲ್ಲ ಮೂಲಭೂತ ಹಕ್ಕುಗಳಿಂದ ತೆಗೆದಾಕ್ತಾರೆ. ಏನ್ ಮಾಡ್ತಾರೆ? 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಈ ಆಸ್ತಿ ಹಕ್ಕು ಅಥವಾ ರೈಟ್ ಟು ಪ್ರಾಪರ್ಟಿ ಏನ್ ಮಾಡ್ತಾರೆ ಅಂದ್ರೆ 31ನೇ ವಿಧಿಯನ್ನ ಇದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಾಕ್ತಾರೆ. ತೆಗೆದಾಕಿ ಏನ್ ಮಾಡ್ತಾರೆ? ಅದನ್ನ ಹೊಸದಾಗಿ ಸೇರಿಸ್ತಾರೆ ಅಂಡರ್ ಆರ್ಟಿಕಲ್ 300A ಇನ್ ಪಾರ್ಟ್ 12 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ
300ನೇ ಎ ವಿಧಿಯಲ್ಲಿ 12ನೇ ಭಾಗದಲ್ಲಿ ಪ್ರೆಸೆಂಟ್ ಮೊದಲೆಷ್ಟೇ ಇತ್ತು ಅದು 3ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ರು ಫಂಡಮೆಂಟಲ್ ರೈಟ್ಸ್ ಅಲ್ಲಿ. ಈಗ ಏನು ಮಾಡಿದ್ರೆ ಅದನ್ನ 12ನೇ ಭಾಗದಲ್ಲಿ ಅಂಡರ್ ಆರ್ಟಿಕಲ್ 300A ಅಲ್ಲಿ ಈಗ ಅದನ್ನ ಸೇರಿಸಿದ್ದಾರೆ. ಸೊ ಈಗ ಪ್ರಸ್ತುತವಾಗಿ ಅದೇನಂದ್ರೆ ಜಸ್ಟ್ ಒಂದು ಲೀಗಲ್ ರೈಟ್ ಅಥವಾ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. ಇಟ್ಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂತ. ಸೊ ಪ್ರಸ್ತುತವಾಗಿ ಆಸ್ತಿ ಹಕ್ಕು ಇದೆಯಲ್ಲ ಅದು ಒಂದು ಮೂಲಭೂತ ಹಕ್ಕು ಅಲ್ಲ, ಪ್ರಸ್ತುತವಾಗಿ ಅದೊಂದು ಕೇವಲ ಲೀಗಲ್ ರೈಟ್ ಅಥವಾ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಸ್ತುತವಾಗಿ ನಮ್ಮ ಸಂವಿಧಾನದಲ್ಲಿ ಟೋಟಲ್ ಆಗಿ ಎಷ್ಟು ಕೇವಲ ಅಂದ್ರೆ ಟೋಟಲ್ ಆಗಿ ಅಂದ್ರೆ 6 ಪ್ರೆಸೆಂಟ್ ಆಗಿ 6 ಫಂಡಮೆಂಟಲ್ ರೈಟ್ಸ್ ಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಪ್ರೆಸೆಂಟ್ ಆಗಿ ಕಾಣ್ತಿರುವಂತದ್ದು. ಇಷ್ಟು ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಒಂದು ಕಂಟಿನ್ಯೂ ಪೋರ್ಷನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ಈ ಒಂದು ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.